ಏನ್ ಮಗಳೇ ಸ್ಟೈಲ್ ಆಗಿ ಡ್ರೆಸ್ ಮಾಡ್ಕೊಂಡು ಸ್ಕೂಲ್ ಹೊರಟ್ಬಿಟ್ಟಿದ್ಯಾ? ಹುಷಾರಾಗಿ ಹೋಗು. ಯು ಸ್ಟಡಿ ವೆಲ್, ಬಿಕಮಿಂಗ್ ಗ್ರಾಜುಯೇಟ್ ವೆಲ್, ದಿಸ್ ಮಾಮಸ್ ಅನ್ ಈಕ್ವಲ್ ಸ್ಟಡಿಂಗು. ಅಯ್ಯೋ ದಯವಿಟ್ಟು ಇಂಗ್ಲಿಷ್ ಮಾತಾಡ್ಬೇಡ ಅಣ್ಣ, ನಾನ್ ಕಲ್ತಿರೋದು ಮರ್ತು ಹೋಗುತ್ತೆ. ನೀನೇ ಅಲ್ವೇನಮ್ಮ ನನ್ಗೆ ಹೇಳ್ಕೊಟ್ಟಿದ್ದು? ನೋಡು ಸಾಯಂಕಾಲ ಪಾಠಕ್ಕೆ ಬರೋದನ್ನ ಮರಿಬೇಡ. ಓಕೆ ಟೀಚರ್, ತಾವು ದೊಡ್ಡ ಮನ್ಸು ಮಾಡಿ ದಯವಿಟ್ಟು ಇಲ್ಲಿಂದ ಕಳ್ಸ್ಕೊಂಡು ರೈಟ್ ಹೇಳ್ತೀರಾ? ಬರ್ತೀನಿ. ಇನ್ನ ಇಲ್ಲೇ ಇದೆಯಾ? ಗುಡ್. ಯಾರೇ ಕೂಗಡಲಿ ಗುರೇ ಹೋರಾಡಲಿ. ಏನೇ ಅದು ಇಂಜಿನ್ ಸಾಮಾನೆಲ್ಲ ಕಳಿಸಿ ಬಿಸಾಕ್ಬಿಟ್ಟು ಹಿಂಗೋಗ್ಬಿಟ್ಟವಲ್ಲ ಡಬ್ಬ ನನ್ನ ಮಕ್ಕಳು. ಯಾವನ ತೇಪ್ಕೊಂಡು ಹೋಗ್ಬಿಟ್ರೆ ಏನ್ ಗತಿ? ಮೊದಲು ಇದನ್ನೆಲ್ಲ ಎತ್ತಿ ಒಳಗಿಡಬೇಕು. ಈ ನನ್ನ ಮಗ ಇದನ್ನ ಡಿಕ್ಕಿ ಅನ್ಕೊಂಬಿಟ್ಟವನ ಇಲ್ಲ ಹಂದಿ ಗೂಡು ಅನ್ಕೊಂಬಿಟ್ಟವನ? ಡಬ್ಬ ನನ್ ಮಕ್ಳ, ನಿಮ್ಮನ್ನ ನಂಬಿ ಗ್ಯಾರೇಜ್ ಬಿಟ್ಬಿಟ್ಟು ಹೋದ್ರೆ ಇಂಜಿನ ಸ್ಪೇರ್ ಪಾರ್ಟ್ ಮಾಡ್ಬಿಟ್ಟು ಹಿಂಗ್ ಬಿಸಾಕಿದ್ರಲ್ಲ, ಯಾವನಾರ ಕದ್ಕೊಂಡೋಗ್ಬಿಟ್ರೆ ಕಾರ್ ಯಜಮಾನ ಏನೋ ಹೇಳಿ ನಾನು ಬುದ್ಧಿದ್ಯಾ ನಿಮ್ಗೆ? ಓದ್ಬಿಡ್ತೀನಿ ನಿಮ್ಗೆ. ಏನೇ ರಿಯಾಕ್ಷನ್ ಮಾಡ್ತಾ ಇಲ್ಲ? ನನ್ ಒಡೆಯಕ್ಕೆ ನಾವು ರೆಡಿ ಆಗ್ಬಿಟ್ರ? ಇರಾಕಿ ಇರಾಕಿ ಯಾಕೆ ಡೋಸ್ ಬಿಡ್ತಾವನೆ? ಡಬ್ಬ ನನ್ನ ಮಕ್ಕಳ, ನೀವು ರೌಡಿಗಳ ತರ ಆತರ ಹಿಡ್ಕೊಂಡು ಪೋಸ್ ಕೊಡೋದು ನೋಡಿದ್ರೆ ಗಿರಾಕಿ ಎದ್ರ ಬಿಡ್ತಾನೆ ಇಳ್ಸಗಳಿಗೆ. ಸ್ವಾಮಿ ಸ್ವಾಮಿ ಸ್ವಾಮಿ, ಇದ್ಯಾಕಿ ಗಿರಾಕಿ ನಾನು ನೋಡಿ ಹಿಂಗೆ ಅದ್ರಕೊಂಡು ಹೋಗ್ಬಿಟ್ಟ? ಏನೆಯಾ ಈ ಗ್ರೀಸ್ ಕನ್ನ ನೋಡ್ಬಿಟ್ಟು ಇವನೇನಾದ್ರು ಶಿವರಾಸ್ ಒಂದು AK-47 ಅನ್ಕೊಂಡ್ಬಿಟ್ಟ? M-A-T ಫ್ಯಾಟ್, C-A-T ಮ್ಯಾಟ್, F-A-T ರ್ಯಾಟ್. ತಪ್ಪಾಗಿದ್ರೆ ಆಕ್ಟು. ಈ ಕೋಲು ನನ್ನ ಬಾಡಿಗೆ ಸೆಟ್ ಆಗಕ್ಕಿಲ್ಲ. ಇನ್ನೊಂದ್ಸರಿ ಹೇಳ್ಬಿಡ್ಲ? M-A-T. ನನಗೆ ಗೊತ್ತು, ಸುಮ್ನೆ ಬರಿ. ಅಯ್ಯೋ ಏನ್ ಶಿವಣ್ಣ ಮಾವ ಇಂಗ್ಲಿಷ್ ಕಲಿತಾ ಇದ್ಯಾ? ಓ ಮಾವ, ಇಲ್ಲೇರ ನಮ್ ಟೀಚರ್ ಬಿಡ್ಬೇಕಲ್ಲ. ಯಾಳಾದ ಇಂಗ್ಲಿಷ್ ನಮ್ ತಲೆ ಬೇರೆ ಹೋಯ್ಕಿಲ್ಲ. ನಮ್ಮ ಅಚ್ಚ ಕನ್ನಡನ ಮರ್ತು ಜನ ಯಾಕೆ ಇಂಗ್ಲಿಷ್ ಕಲಿತಾರ ಗೊತ್ತಿಲ್ಲ. ಎಲ್ಲ ಭಾಷೆನೂ ಕಲಿಬೇಕಣೆ. ಕೂತ್ಕೊಮ್ಮ. ಲಕ್ಷ್ಮಿ, ನೀನ್ ಇಂಥ ಅಣ್ಣನ್ ಪಡೆಯೋದಕ್ಕೆ 7 ಜನ್ಮದಲ್ಲಿ ಪುಣ್ಯ ಮಾಡಿದ್ಯಮ್ಮ. ಅವನು ಓದ್ಲಿಲ್ಲ, ನಿನ್ನ ಓದಿಸ್ತಾ ಇದ್ದಾನೆ, ನೀನ್ ಅವನಿಗೆ ಹೇಳ್ಕೊಡ್ತಾ ಇದೀಯಾ. ವೆರಿ ಗುಡ್. ಮಾಮಾ, ಮಮ್ಮಿ, ದಿಸ್ ಮಾಮಾ ಬಾಡಿ ಕಮಿಂಗ್ 1/2 ಕಾಫಿ ಬ್ರಿಂಗಿಂಗ್. ಅಣ್ಣ ಯಾವಾಗ ಬಂದ್ರಿ? ಈಗ ತಾನು ಬಂದೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಅದಕ್ಕೆ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದೆ. ಜಗದೀಶ ಇಲ್ಲಿ? ಅವನಾಗ್ಲೇ ಹೋದ್ವಾರ ಅಮೆರಿಕಕ್ಕೆ ಹೋದ್ನಲ್ಲ, ಹೈಯರ್ ಸ್ಟಡೀಸ್ಗೆ. ವಾಟ್, ಯುವರ್ ಸನ್ ಅಮೆರಿಕಾ ಗೋಯಿಂಗ್ ಹೈಯರ್ ಸ್ಟಡಿ? ಐ ಸೆಂಡ್ ಮೈ ಸಿಸ್ಟರ್ ಟು ಸ್ವಿಟ್ಜರ್ಲ್ಯಾಂಡ್. ಸ್ವಿಟ್ಜರ್ಲ್ಯಾಂಡ್ ಕಣ? ಯಾವ್ದೋ ಒಂದ್ ಲ್ಯಾಂಡ್. ಅಮ್ಮ, ಮಾವನು ನನಗೂ ಬೇಗ ಒಂದ್ ಬೈಟ್ ಕಾಫಿ ತಗೊಂಬರಮ್ಮ. ಕಾಫಿ ಯಾಕೆ? ಅಡಿಗೆ ಆಗಿದೆ, ಊಟ ಮಾಡ್ಕೊಂಡು ಹೋಗೋಣ. ಬೇಡ, ನಾನು ಹೀಗೆ ಸುಮ್ನೆ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಮನೆಗೆ ಹೋಗ್ಲೇಬೇಕಮ್ಮ, ಇಲ್ದೇ ಆದ್ರೆ ರಾಜೇಶ್ವರಿ ಸುಮ್ನೆ ಕಾಯ ಅಂತಿರ್ತಾಳೆ. ಮಾವ, ನಂಗೊಂದು ಡೌಟು. ಎಲ್ಲಾ ಮದುವೆ ಆದ ಗಂಡಸರು ನಿನ್ನಂಗೆ ಹೆಂಡತಿದ್ರಿಗೆ ಎದ್ರಕೊಂಡು ಬೇಗ ಮನೆಗೆ ಹೋಗ್ಬೇಕು ಅಂತಾರಲ್ಲ, ಹೆಂಡತಿದ್ರು ಗಂಡನ ಎದುರಿಸಾಗಿ ಏನ್ ಆತರ ಉಪಯೋಗಿಸ್ತಾರೆ? ನೀನು ಇಂಗ್ಲಿಷ್ ಓದಿರೋ ಹುಡುಗಿನ ಮದುವೆ ಮಾಡ್ಕೋ, ಆಗ ನಿನಗೆ ಅರ್ಥವಾಗುತ್ತೆ. ಮ್ಯಾರೇಜ್. ಅಕ್ಕ 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 ಅಕ್ಕ, ಅಜಿತ್, ಯಾಕೆ ಹೀಗೆ ಬೊಂಬೆ ಹೊಡಿತಿದ್ಯಾ? ಏಯ್, ಏನ್ ನೋಡ್ತಾ ಇದ್ಯಾ? ಕೆಲಸ ಮಾಡು. ಬಾವ ಇಲ್ಲಕ್ಕ, ಚೆಕ್ಕಿ ಸೇರಿಸ್ಕೋಬೇಕಿತ್ತು. ಓ ಬಾವ, ಎಲ್ಲಾಗಿದ್ರೆ ಇಷ್ಟೊತ್ತು? ನಾನು ಆಫೀಸಲ್ಲಿ ಕಾಯ್ತಾ ಇದ್ದೀನಿ ನಿಮ್ಗೋಸ್ಕರ. ಚೆಕ್ಕಿ ಸೇರಿಸ್ಕೋಬೇಕಿತ್ತು. ಅದೇ ನಾನು ಮಾತಾಡ್ತಾ ಇದ್ದೀನಿ, ನೀವು ಹೋಗ್ತಾನೆ ಇದ್ದೀರಲ್ಲ. ಹೌದಪ್ಪ, ಅವ್ರ ತಂಗಿ ಮನೆಗೆ ಹೋಗ್ಬಿಟ್ಟು ಬಂದ್ರೆ ಹಾಗೇನೆ ಮೂಡು ಔಟ್ ಆಗ್ಬಿಡುತ್ತೆ. ನಮ್ ಜೊತೆ ಎಲ್ಲ ಹೇಗ್ ಮಾತಾಡ್ತಾರೆ? ಈ ಮನೇಲಿ ಮೃಷ್ಟಾನ ಇದ್ರುನು ತಂಗಿ ಮನೆ ತಂಗಳನ ಅಂದ್ರೆ ಅವ್ರಿಗೆ ಪಂಚ ಪ್ರಾಣ. ರಾಜೇಶ್ವರಿ, ಯಾಕೆ ನನ್ನ ತಂಗಿ ಬಗ್ಗೆ ಯಾವಾಗಲೂ ಇಷ್ಟೊಂದು ತಿರಸ್ಕಾರವಾಗಿ ಮಾತಾಡ್ತೀಯಾ? ಇಲ್ಲ, ಪುರಸ್ಕಾರ ಕೊಟ್ಟು ಉಪ್ಪರಿಗೆ ಮೇಲ್ ಕೂರಿಸ್ತೀನಿ. ಶುರುವಾಯ್ತಾ ನಿಮ್ ಜಗಳ? ಅಕ್ಕ, ಬಾವ ನೀವು ಕುಂತ್ಕೊಂಡು ಸಾಯಂಕಾಲವರೆಗೂ ಜಗಳ ಆಡಿರಂತೆ. ಸ್ವಲ್ಪ ಈ ಕಡೆ ಬನ್ನಿ. ಬಾವ, ತಗೊಳ್ಳಿ, ಇದಕ್ಕೊಂದು ಸೈನ್ ಹಾಕಿ ಫಸ್ಟ್ ನೀವು. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು. ಈಗ ನೀವಿಬ್ರು ಎಷ್ಟು ಬೇಕಾದ್ರೂ ಜಗಳ ಮಾಡ್ಕೊಳ್ಳಿ, ನಾನು ಬರ್ತೀನಿ. ಬಾಯ್. ಜಗಳ ಮಾಡಿ ಮಾಡಿ ಸಾಕಾಯ್ತು, ಇನ್ನು ಪ್ರಾಣ ಕಳ್ಕೊಳ್ಳೋದೊಂದೇ ಬಾಕಿ. ರಾಜೇಶ್ವರಿ, ಯಾಕೆ ಹೇಗೆ ಮಾತಾಡ್ತಾ ಇದ್ಯಾ? ನಿನ್ಗೇನೇ ಕಡಿಮೆ ಮಾಡಿದ್ದೀನಿ? ಈ ಆಸ್ತಿ ಎಲ್ಲ ನಿನ್ ಹೆಸರಿಗೆ ಬರ್ದಿದ್ದೀನಿ. ಮಗನ ಹೈಯರ್ ಸ್ಟಡೀಸ್ಗೆ ಅಮೆರಿಕಾ ಕಳಿಸ್ಬೇಕು ಅಂದೆ, ಆ ಏರ್ಪಾಟು ಮಾಡಾಯ್ತು.
ನನ್ನ ಒಬ್ಬಳೆ ತಂಗಿಗೆ ಇಲ್ಲಿವರೆಗೆ ನಾನು ಬಿಡುಗ ಸಹಾಯ ಮಾಡಿಲ್ಲ ಕಣೆ. ಇದುವರೆಗೂ ಮಾಡಿಲ್ಲ, ಮುಂದೆ ಮಾಡ್ತೀರಾ. ನಾನ್ ಹೇಳ್ತಾ ಇದ್ದೀನಿ, ನೀವು ಅವ್ರ ಮನೆಗೆ ಹೋಗ್ಬಾರ್ದು. ಇಲ್ಲಿವರೆಗೆ ಇರೋ ಒಬ್ಬಳ ತಂಗಿಗೆ ಸಹಾಯ ಮಾಡಲಿಲ್ಲ. ಕೊನೆ ಪಕ್ಷ ಅವಳಿ ಮನೆ ಯೋಗಕ್ಷೇಮ ವಿಚಾರಿಸೋದನ್ನು ಬೇಡ ಅಂತ ಹೇಳ್ತೀಯೇನೆ. ರಾಜೇಶ್ವರಿ, ಇದ್ಯಾವ ಪಾರ್ವತಿ, ಈ ಹೇಳಿ ಅಣ್ಣನಿಗೆ ನೀನು ತಂಗಿಯಾಗಿ ಹುಟ್ಟಬಾರ್ದಾಗಿತ್ತಮ್ಮ, ತಂಗಿಯಾಗಿ ಹುಟ್ಟಬಾರ್ದಾಗಿತ್ತು. ನೋಡಿ, ಸ್ವಲ್ಪ ಈ ಅಡ್ರೆಸ್ ಹೇಳ್ತೀರಾ? ಓಹೋ, ಇಂಗ್ಲಿಷು. MANIK LAL ಮನಿಯಾಳ್. ಮನೆ ಹಾಳಲ್ರಿ, ಮಾಣಿಕ್ಲಾಲ್. ನಾನು ಅದನ್ನೇ ಹೇಳಿದ, ನಿಮಗೆ ಕಿವಿ ಕಳಿಸಿಲ್ಲ ಅಷ್ಟೇ. ಈ ಅಡ್ರೆಸ್ಸು ನಮ್ಮ ತಾಯಣ್ಣ, ನನ್ಗೆ ಗೊತ್ತಿಲ್ಲ ಸ್ವಾಮಿ. ಮೈ ಫುಟ್. ತಗೊಳ್ಳಿ. 1 kg ಆಪಲ್ ಕೊಡಿ. ಎಷ್ಟು? 20 ರೂಪಾಯಿ. ತಗೊಳ್ಳಿ. ಕೀಪ್ ದಿ ಚೇಂಜ್. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿಮ್ಮವನೇ. ಹಲೋ ವಾಣಿ, ಈ ಹಾಡನ್ನ ನಮ್ಮ ಕಾಲೇಜಲ್ಲಿ ಹಾಡ್ತಿದ್ಲ, ನೆನಪಿಲ್ವಾ? ಈಗ ಕಾಲೇಜ್ ವಾಣಿ? ಪೊರ್ಕಿ ಕಾಲೇಜ್. ಪೊರ್ಕಿ ಕಾಲೇಜಾ? ನಾವು ಅಲ್ಲೇ ಓದ್ತಾ ಇರೋದು ಮೇಡಮ್. ಆಪಲು ನಮಗ್ ಕೊಡಿ, ಇಟ್ಕೋತೀವಿ. ಆಪಲ್ ಬೇಕಾ? ಬಾಸ್ಟರ್ಡ್. ಏನೇ ಅದು, ಗಾಂಧಿ ತಾತ ಹೇಳ್ತಿದ್ರು, ಯಾವಾಗ ಒಂದ್ ಹೆಣ್ಮಗಳು 12 ಗಂಟೆ ರಾತ್ರಿ ಧೈರ್ಯವಾಗಿ ಓಡಾಡ್ತಾಳೋ ಆವಾಗ್ಲೇ ಭಾರತಕ್ಕೆ ಸ್ವತಂತ್ರ ಅಂತ. 12 ಗಂಟೆ ರಾತ್ರಿ ಏನು, ಮಧ್ಯಾಹ್ನ 12 ಗಂಟೆಗೆ 3 ಜನ ಸೇರ್ಕೊಂಡು ಒಂದ್ ಹುಡುಗಿ ನಡೀತಾವ್ರಲ್ಲ, ಇವ್ರೇನಾರು ನಡ್ರೋಡಲ್ಲೇ ಕಬಡ್ಡಿ ಸಿನ್ನ ಸ್ಕೀಮ್ ಹಾಕ್ಬಿಟ್ಟಾರ? ಯಾವನ ಬಂದ್ರೆ ಕುರ್ಪ ಹಾಕ್ಬಿಡ್ತೀನಿ ಮಕ್ಕಳ. ಏನ್ರಿ, ನಾನು ರೋಪಕ್ಕ ಬಂದೆ, ಸುಮ್ನೆ ತಮಾಷೆ ಕೇಳಕ್ ಬಂದೆ, ಬಿಡ್ರಿ. ಇನ್ನೆಲ್ಲೋ ನೋಡಿದ್ದೀನಲ್ಲ, ಕರೆಕ್ಟ್, ಯಾವ್ದೋ ಕಬಡ್ಡಿ ಟೀಮಲ್ಲಿ. ಏನಯ್ಯ, ನಿಮ್ ಬುದ್ಧಿಗಿರಿ ಇದೆಯಾ? ಹೋಗಿ ಹೋಗಿ ಒಂದ್ ಹುಡುಗಿ ಜೊತೆ ಕಬಡ್ಡಿನ ಆಡೋದು. ಓ, ಡ್ಯಾಶಿಂಗ್ ಕೇಳ್ಸು. ನೋಡ್ದ ನೀನ್ ನನ್ನ ಡ್ಯಾಶ್ ಹೊಡೆದೆ, ನಾನು ಒಳ್ಳೆ ಮನುಷ್ಯ ತಲೆ ಬಗ್ಸ್ಕೊಂಡು ಹೋಗ್ಬಿಟ್ಟೆ. ಹೋಗಿ ಹೋಗಿ ಕೇಳಿ ನನ್ನ ಮಕ್ಳು ಡ್ಯಾಶ್ ಹೊಡೆದು ಬಿಡ್ತಾರಾ? ನೋಡ, ಅದಕ್ಕೆ ಹೇಳಿದ್ ನಾನು. ನಾನೇನ್ ಡ್ಯಾಶ್ ಹೊಡಿಲಿಲ್ಲ, ಇವರೇ ನನ್ನ ಚುಡಾಯಿಸಿದ್ದು. ಹೌದಾ? ನೀನೇನ್ ಮಾಡ್ದೆ? ನಾನು ಹೊಡೆದೆ. ಅದೇ ತಪ್ಪು. ಗಾಂಧಿ ತಾತ ಏನ್ ಹೇಳೋರು ಹೇಳು, ಒಂದ್ ಕೆನ್ನೆ ಹೊಡೆದ್ರೆ ಇನ್ನೊಂದ್ ಕೆನ್ನೆ ಹೊಡಿಬೇಕು ಅಂತ. ಎಲ್ಲಿ ಹೊಡಿ? ಕರೆಕ್ಟ್, ಲೆಕ್ಕ ಸರಿ ಹೋಯ್ತು. ಬಾ ಹೋಗೋಣ. ಎತ್ತು ಏನ್ನ? ಕೈನಾ? ಕೊಯ್ನಾ? ಹಂಗಾರ ನಾ ಬುಡ್ಲಾ? ಏನ್ನ? ಎಲ್ಲೋದಾನು? ವಾಟ್ ಇಸ್ ದಿಸ್? ಜನರೇಟರ್ ಇಸ್ ಔಟ್. ಹಾಕು. ನಾನಲ್ಲ, ಇವ್ರಿಬ್ರು.
ನಾನು ಏನಿದೆ ನಿಮ್ ಬಾಯಿಲಿ? ಇದು ಆ ಡಬ್ಬಾ ನಮಗನ್ ಬ್ಲಡ್. ಅವ್ನು ಏನಾರು ಏಡ್ಸ್ಕೊಂಡ್ಬಿಟ್ಟಿದ್ರೆ ಯಾರ್ ಬೇಕು? ಶಿವಣ್ಣ ಬೇಕಿತ್ತು. ಶಿವಣ್ಣನಾ? ಕುತ್ಕೊಳ್ಳಿ, ಕರೀತೀನಿ. ಅಣ್ಣ, ಯಾರೋ ನಿನ್ನ ಹುಡ್ಕೊಂಡ್ ಬಂದಿದ್ದಾರೆ. ನನ್ನನ್ನ? ಮುದ್ಕಿನ ಹುಡುಗಿನ? ಸುಂದರವಾದ ಹುಡುಗಿ. ಹುಡುಗಿನ? ವಯಸ್ಸು ಎಷ್ಟಿರ್ಬೋದು? ಅವಳನ್ನೇ ಕೇಳವಂತೆ, ಬಾ. ಯಾರಮ್ಮ ಅದು? ಓ, ಡ್ಯಾಶಿಂಗ್ ಕೇಸು. ರೋಡಲ್ಲೂ ಡ್ಯಾಶು, ಮನೇಲೂ ಡ್ಯಾಶು. ನೀನೇ ಹಿಂಗ್ ಡ್ಯಾಶ್ ಹೊಡಿಬೇಕಾರೆ ನಿಮ್ಮ ಅಪ್ಪ ಇನ್ನೆಂಗ್ ಡ್ಯಾಶ್ ಹೊಡಿದಿರ್ಬೇಕು. ಯಾರಣ್ಣ ಇವರು? ಸೂಪರ್ ಫಿಗರ್. ಇವರು ನಿಮ್ ತಂಗಿನಾ? ಯಾಕೆ ನಮ್ಮ ಅಮ್ಮನಂಗ ಕಾಣಿಸ್ತಾವಳೆ? ಅಣ್ಣ ನಮಸ್ಕಾರಮ್ಮ, ನನ್ನ ಹೆಸರು ಭುವನ ಅಂತ. ನಾನು ಇವರು ಲವರ್ ಅಲ್ವೇನೋ? ಅಲ್ಲಮ್ಮ, ಇವ್ರ ಗಾಡಿ ಪಂಚರ್ ಆಗ್ಬಿಟ್ಟಿದೆ, ಸ್ವಲ್ಪ ಬ್ಲೋ ಹೊಡಿರಿ ಅಂತ ಬಂದವ್ರೆ. ಲೋ ಕಳ್ಳ, ನನ್ನ ಹತ್ರ ನಾಟಕ ಆಡ್ತೀಯಾ? ಯಾವಾಗ ಇವಳು ನಿನ್ ಮನೆಗೆ ಹುಡಿಕೊಂಬಂದ್ಲು ಆಗ್ಲೇ ನನ್ಗೆಲ್ಲ ವಿಷಯ ಗೊತ್ತಾಗೋಯ್ತು. ನಾನ್ ನಿನ್ ಬೈತಾ ಇಲ್ಲ ಕಣೋ, ಒಳ್ಳೆ ಹುಡುಗಿನೇ ಆರ್ಸ್ಕೊಂಡಿದ್ಯಾ ಅಂತ ಸಂತೋಷ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಏನಮ್ಮ, ನಿನ್ಗೆ ನನ್ ಮಗ ಇಡ್ಸಿದಾನ? ನಾನ್ ಕೇಳ್ತಿರೋದು ಅವಳನ್ನ. ನೀನ್ ಸುಮ್ಮನೆ ನಿಂತ್ಕೋ. ಆದಷ್ಟು ಬೇಗ ಮದ್ವೆ ಮುಗಿಸ್ಬಿಡೋಣ. ಅದೊಂದು ವಿಷಯ ಮಾತ್ರ ಹೇಳ್ಬೇಡ, ನಾನ್ ಮಾತ್ರ ಅವಳ ಮದ್ವೆನೇ ಆಗಲ್ಲ. ಯಾಕೋ? ಯಾಕೆಂದ್ರೆ ಮೊದಲು ನಮ್ ತಂಗಿ ಮದ್ವೆ ಆಗ್ಬೇಕು, ಆಮೇಲೆ ನಮ್ಮಿಬ್ರು ಮದ್ವೆ. ಅಲ್ಲಿವರೆಗೂ ನಾವು ಕಬಡ್ಡಿ ಆಡೋಣ. ಇಷ್ಟ ಇಲ್ಲ ಅಂದ್ರೆ ಸಾಂಗ್ ಆಡೋಣ. ಮಾವ, ಬಿಸ್ನೆಸ್ ಜೆಂಟ್ಲ್ಮನ್ ಇಂಜಿನ್ ಹೀಟ್ ಆಗ್ಬಿಟ್ರೆ ಕೂಲ್ ಆಗಕ್ಕೆ ಲವರ್ ಪೆಪ್ಸಿ ಕೊಡ್ಲಾ? ಇದನ್ನ ಇಲ್ಲಿ ಕೊಡ್ತಾರೇನೋ? ಅಲ್ಲಿ ಕೂತಿಯಾರ ನೋಡು, ಅವ್ರ ಕಡೆ ಹೋಗು. ಸೇಫ್ಟಿಗೊಂದು ಬೋಣಿ ಮಾಡ್ಬಿಡು. ಹೋಗೋ ಅಂದ್ರೆ ಏನ್ರಿ ಇದು? ಯಾಕಿಂತವ್ರನ್ನೆಲ್ಲ ಇಲ್ಲಿ ಕರೆಸ್ತೀರಾ? ಸುಮ್ನೆ ಬರ್ತೀಯಾ? ಪ್ಲೀಸ್ ಕಮ್. ಜೆಂಟ್ಲ್ಮ್ಯಾನ್, ಒಂದು ಒಳ್ಳೆ ದಿವಸ ನೋಡಿ ನಿಮ್ ಫ್ಲಾಟ್ ನ ನೀವು ಅಕ್ವೈರ್ ಮಾಡ್ಕೋಬಹುದು. ಬೈ ದಿ ಬೈ, ನಮ್ಮ ಫ್ಲಾಟ್ ಕನ್ಸ್ಟ್ರಕ್ಷನ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ತಾನೆ? ಪ್ಲಾಟ್ ಏನೋ ಅದ್ಭುತವಾಗಿದೆ, ಆದ್ರೆ ಲಾನೇ ಇಲ್ವಲ್ಲ. ಫ್ಲಾಟ್ ಕಟ್ಟೋಕ್ ಮೊದಲು ನೀವು ನಮ್ಮ ಹತ್ರ ಏನಂತ ಕೊಟೇಶನ್ ಕೊಟ್ರಿ? ಲಾನು, ಪಾರ್ಕು ಎಲ್ಲ ಸೌಲಭ್ಯನು ಕೊಡ್ತೀನಂತೆ ತಾನೇ ಹೇಳಿದ್ದು. ಪಾರ್ಕು, ಲಾನು, ಫೆಸಿಲಿಟೀಸ್ ಕೊಡ್ತೀವಿ ಅಂತ ಹೇಳಿದ್ವು. ಆದ್ರೆ ಆದ್ರೆಗಿದ್ರೆ ಏನೂ ಇಲ್ಲ. ಒಬ್ಬೊಬ್ರ ಹತ್ರ 65,000 ಹೆಚ್ಚಾಗಿ ತಗೊಂಡಿದ್ದೀರಾ ಫ್ಲಾಟ್ ಅಗ್ರಿಮೆಂಟ್ ಜೊತೆಗೆ. ನೀವ್ ಹೇಳಿರೋ ಪ್ರಕಾರ ಲಾನು, ಪಾರ್ಕು ಸೌಲಭ್ಯ ಕೊಡಿ, ಇಲ್ಲಾಂದ್ರೆ ನಾವು 65,000 ಹೆಚ್ಚಿಗೆ ಕೊಟ್ಟಿದ್ವಲ್ಲ ಅದನ್ನ ವಾಪಸ್ ಕೊಟ್ಬಿಡಿ. ಏನಂತೀರಾ ಫ್ರೆಂಡ್ಸ್? ಹೌದೌದು ರೀ. ನೋಡಿ, ಒಬ್ಬೊಬ್ಬರಿಗೆ 65,000 ರೂಪಾಯಿ ಕೊಡ್ಬೇಕು ಅಂದ್ರೆ 85 ಲಕ್ಷ ಆಗತ್ತೆ. ಎಲ್ಲಿಂದ ಕೊಡೋದು? ಇರೋ ಹಣನೆಲ್ಲ ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡ್ಬಿಟ್ಟಿದೀವಿ. ಒಂದು ಕೆಲಸ ಮಾಡಿ, ಆ ಗ್ಯಾರೇಜ್ನ ಒಡಿಸ್ಬಿಟ್ಟು ಕಟ್ಟಿಸ್ಕೊಡಿ. ಗ್ಯಾರೇಜ್ ಹೊಡಿಯೋದಾ? ಇದಕ್ಕೆ ಶಿವಣ್ಣ ಬಿಡ್ಬೇಕಲ್ಲ? ಶಿವಣ್ಣನ ನಾನು ಒಪ್ಪಿಸ್ತೀನಿ. ನಿಮಗೆ ಡೀಲ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನನಗ್ ಬಿಡಿ, ನಾನ್ ನೋಡ್ಕೊಳ್ತೀನಿ. ನೋಡಿ, ಅಪಾರ್ಟ್ಮೆಂಟ್ ಪಕ್ಕದಲ್ಲಿರೋ ಗ್ಯಾರೇಜ್ನ ಖಾಲಿ ಮಾಡಿಸಿ ನಿಮ್ಗೆಲ್ಲ ಲಾನು, ಪಾರ್ಕು ಕಟ್ಟಿಸ್ತೀವಿ. ಓಕೆ? ಶಿವಣ್ಣ ಶಿವಣ್ಣ ಶಿವಣ್ಣ, ಬೇಗ ತಗೊಂಡು ಎಲ್ಲ ಕಾಯ್ತಾವ್ರೆ. ಓ ಅದಲ್ಲಮ್ಮ, ನಿಮ್ಮ ಮತ್ತೆ ಗ್ಯಾರೇಜ್ ಹೊಡ್ಸಾಕ್ಬಿಟ್ಟು ಲಾನು, ಪಾರ್ಕು ಕಟ್ಬೇಕಂತ ಪ್ರಯತ್ನ ಮಾಡ್ತಿದ್ದಾರಮ್ಮ. ನಾನ್ ಕೇಳಿದ್ ನಿಜನಾ? ಅದು ಅವನೇನಾದ್ರೂ ಕೇಳ್ಬೇಕಿದ್ರೆ ಮನೆಗ್ ಬಂದ್ ಮಾತಾಡ್ಲಿ. ಎಲ್ಲಿ ಕೇಳ್ಬೇಕು ಅಂತ ಪ್ರಜ್ಞೆ ಇಲ್ಲ ನಿನ್ಗೆ? ಏನಾದ್ರೂ ಕೇಳ್ಬೇಕಿದ್ರೆ ಮನೆಗ್ ಬಂದ್ ಮಾತಾಡು. ನಾನ್ ಮಾತಾಡ್ತಾ ಇರೋದು ನಿನ್ನ ಹತ್ರ. ಅತ್ತೆ ಬಾಯ್ ಮುಚ್ಕೊಂಡಿರೋ ಕೇಳು. ನನ್ನ ಬಾಯ್ ಮುಚ್ಚು ಅಂತ ಹೇಳ್ತೀಯಾ? ಎಷ್ಟೋ ಧೈರ್ಯ ನಿನ್ಗೆ? ಶಿವಣ್ಣ, ಏಯ್ ಬಂದ ಇಲ್ಲಿ, ಅವನ್ನ ಹೊರಗಡೆ ಕರ್ಕೊಂಡು ಹೋಗಿ ನೂಕು. ಸಾರಿ ಫ್ರೆಂಡ್ಸ್, ಸ್ವಲ್ಪ ಡಿಸ್ಟರ್ಬ್ ಆಯ್ತು. ಅವನು ನಮ್ಮನೆ ಕೆಲಸದವನು, ಸ್ವಲ್ಪ ಬುದ್ಧಿ ಸರಿ ಇಲ್ಲ. ನಿಮ್ಗೆಲ್ಲ ಡಿನ್ನರ್ ರೆಡಿ ಆಗಿದೆ. ಪ್ಲೀಸ್ ಕಮ್ ಕಮ್ ಪ್ಲೀಸ್. ಅಷ್ಟು ಜನರ ಮುಂದೆ ಅತ್ತೆ ಅನ್ನೋ ಮರ್ಯಾದೆ ಇಲ್ಲದೆ ನನ್ ಕೆನೆಗೆ ಹೊಡಿತಾನವನು. ಇಷ್ಟಕ್ಕೆಲ್ಲ ಕಾರಣ ನೀವೇ ರೀ, ನೀವೇ. ತಂಗಿ ಮಗ ಅಂತ ತಲೆ ಮೇಲೆ ಕೂರ್ಸ್ಕೊಂಡಿದ್ದೀರಲ್ಲ, ಅದಕ್ಕೆ ಸಿಕ್ಕ ಪ್ರತಿಫಲ ಇದು. ಇಂಥವನ್ನೆಲ್ಲ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡ್ಬೇಕು ಅಕ್ಕ. ಇಷ್ಟು ದಿವಸ ಪಾವನ ಮಾತಿ ಮರ್ಯಾದೆ ಕೊಟ್ಟು ನಾನ್ ಸುಮ್ಮನೆ ಇದ್ದೆ. ಅವ್ರು ಇವತ್ತು ಹ್ಞೂ ಅಂದ್ಲೆ. ಅವನಿಗೆ ಮಣ್ಣು ಮುಗಿಸಿ ಇವ್ರು ಹೇಳ್ದಂಗೆ ಕೇಳೋಕೆ ನಾನ್ ಮಾಡ್ತೀನಿ. ಇನ್ನು ಸುಮ್ಮನೆ ಇದ್ದೀರಾ? ಮಾಡ್ತಿರೋ ಅವಮಾನೆಲ್ಲ ಸಾಕಾಗ್ಲಿಲ್ವಾ? ತಂಗಿ ಮಗ ಅನ್ನೋ ಮಮಕಾರ ಇದೆಯಾ? ಅವನ್ನ ಸುಮ್ಮನೆ ಬಿಡಬಾರ್ದು, ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು. ನಿಮ್ಮ ಇಷ್ಟ.
ಈ ಒಂದು ಮಾತುಗೋಸ್ಕರ ಬಹಳ ದಿವಸದಿಂದ ಕಾಯ್ತಾ ಇದ್ದೆ ಅಕ್ಕ. ಮಾವ ಭಾಮೈದ ಇಬ್ಬರನ್ನು ಬೆಂಕಿ ನಿರ್ತರ ಮಾಡಿ ಅವ್ರಿಬ್ರ ಮಧ್ಯೆ ವಿಷುದ್ ಗೋಡೆ ಕಟ್ತೀನಿ. ನಮ್ ಗೋಡೆ ಕೆಲವರೆ ಹೊಡಿತಾ ಇದೀವಿ. ಅವನೇ ಕೇಳ್ಕೋ. ವೆಂಕಟೇಶಯ್ಯನ ಇಲ್ಲ, ಇದು ನನ್ನ ಮನೆ ಕಟ್ಟು. ಹೊಡಿಬೇಡ್ರಪ್ಪ, ಹೊಡಿಬೇಡ ಕೊಡು, ಬಿಟ್ಬಿಡು, ಬಿಟ್ಬಿಡು. ಅಮ್ಮ, ಅಮ್ಮ, ಶಿವಣ್ಣ, ಏನಮ್ಮ ಇದೆಲ್ಲ? ಇಷ್ಟು ದಿವಸ ಯಾರನ್ನ ನಿನ್ ದೇವ್ರು ಅಂತ ತಿಳ್ಕೊಂಡಿದ್ದು, ಆ ನಿನ್ ಪ್ರೀತಿ ಮಾವನ್ ಪ್ರತಿಫಲ ಕೊಡೋ ಇದು. ಶಿವಣ್ಣ, ದೇವಸ್ಥಾನದಂತಿದ್ ನನ್ ಮನೇನ ನುಚ್ಚು ನೂರ್ ಮಾಡ್ಬೇಡ, ನುಚ್ಚು ನೂರ್ ಮಾಡ್ಬೇಡ. ಶಿವಣ್ಣ, ನಾನು ಅವತ್ ನಿನ್ಗೆ ಅಷ್ಟು ಬಡ್ಕೊಂಡು ಹೇಳ್ದೆ, ದುಡ್ಕಿ ಸೈನ್ ಹಾಕ್ಬೇಡ ಕೊಡು, ಸೈನ್ ಹಾಕ್ಬೇಡ ಕೊಡು ಅಂತ. ನನ್ ಮಾತು ಕೇಳ್ದ ನೀನು? ನೋಡ್ದೇನೋ ನಮ್ ಗತಿ ಈಗ. ಶಿವಣ್ಣ, 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 ಅಷ್ಟು ಜನಗಳ ಎದುರಿಗೆ ನಿನ್ನ ಹೆಂಡತಿ ಕೆನ್ನೆ ಹೊಡೆದಿ ನನ್ನ ತಪ್ಪು. ಅದಕ್ಕೆ ನೀನ್ ಏನ್ ಶಿಕ್ಷೆ ಕೊಟ್ಟಿದ್ರು ನಾನು ಅನುಭವಿಸ್ತಾ ಇದ್ದೆ. ಅದ್ರ ಬದಲಾಗಿ ದೇವಸ್ಥಾನದಾಗಿ ನನ್ನ ಮನೆನ ಕೆಡವಾಕಿ ನಮ್ಮನ್ನ ಬೀದಿ ಬಿಸಾಕ್ಬಿಟ್ಟಿಲ್ಲ. ನೀನೊಬ್ಬ ಮನುಷ್ಯನ ಅಲ್ಲ, ರಾಕ್ಷಸ. ನಿನಗಾಗಿರೋ ನಷ್ಟಕ್ಕೆ ಪರಿಹಾರ ಏನ್ ಬೇಕು ಕೇಳಿ ಕೊಡ್ತೀನಿ. ಪರಿಹಾರ ಏನ್ ಬೇಕಾದ್ರೂ ಕೊಡ್ತೀಯಾ? ನಿನ್ನ ಮೋಸ ಮಾಡದೆ ನ್ಯಾಯ ನೀತಿಯಿಂದ ಬೆವರು ಸೂಸಿ ನಮ್ಮ ಅಪ್ಪ ಕಟ್ಟಿದ ಮನೆನ ಕೆಡವಾಕ್ಬಿಟ್ಟಿಲ್ಲ, ಆ ಮನೆನ ವಾಪಸ್ ಕೊಡು. ನೆಮ್ಮದಿಯಾಗಿದೆ ನಮ್ಮ ಸಂಸಾರನ ನುಚ್ಚು ನೂರು ಮಾಡಿ ಬೀದಿ ಬಿಸಾಕ್ಬಿಟ್ಟಿಲ್ಲ, ಆ ನೆಮ್ಮದಿನ ವಾಪಸ್ ಕೊಡು. ನಿನ್ ಕೈಲಿ ಕೊಡಕ್ಕಾಗತ್ತಾ? ರಕ್ತ ಸಮಾಧಾನ ನೋಡ್ದೆ ಮೋಸ ಮಾಡಿ ನಾಯ ವಂಚಕ ನೀನು. ನಿನ್ ಕೈಲಿ ಕೊಡಕ್ಕಾಗತ್ತೆ? ಮಿಸ್ಟರ್ ವೆಂಕಟೇಶಯ್ಯ, ಎಷ್ಟು ದಿವಸ ನೀನು ಪ್ರೀತಿ ನಂಬಿಕೆ ತುಂಬಿಕೊಂಡಿರೋ ಶಿವನ 2 ಕಣ್ಣುಗಳ ಬಗ್ಗೆ ಮಾತ್ರ ನಿನಗೆ ಗೊತ್ತಿತ್ತು. ಕೋಪದ 3ನೇ ಕಣ್ಣು ಬಗ್ಗೆ ನಿನಗೆ ಗೊತ್ತಿಲ್ಲ ಅಲ್ಲ? ನಾನ್ ನಿನಗೆ ತೋರಿಸ್ತೀನಿ. ಈ ಕ್ಷಣದಿಂದಲೇ ನಿನ್ನ ನನ್ನ ಧರ್ಮ ಯುದ್ಧ, ನಿನ್ನ ಸರ್ವನಾಶ. ಈ ಸಮಾಜದಲ್ಲಿ ನಿನಗೆ ನಾನು 100ರಷ್ಟು ಹಣ ಕೀರ್ತಿ ಸಂಪಾದನೆ ಮಾಡಿ ನಿನ್ನ ಹಂತವಾಗಿ ತುಳಿದು ನಿನ್ನ ಕೇರ ಫುಟ್ಪಾತ್ ಮಾಡ್ಲಿಲ್ಲ. ನನ್ನ ಹೆಸರು ಶಿವ. ಶಿವಣ್ಣನೇ ಅಲ್ಲ. ಏಯ್, ಬಂದ್ರ ಇಲ್ಲಿ ಕುತ್ಕೊಳ್ಳಿ. ಬ್ಯಾಡ್ ಬಿಡಿ, ನೀವು ಒಬ್ರು ಕುತ್ಕೊಳ್ರಿ, ನಾವು ಅಲ್ಲಿ ಕುತ್ಕೊಳ್ತೀವಿ. ಏಯ್ ಬರ ಇಲ್ಲಿ. ಏಯ್, ಏನು ಕೋಣ ಬಂದ ಬರಕತ್ತಿಯಲ್ಲೋ? ಅವ್ರು ಯಾರು ಗೊತ್ತೈತೆ? ನಮ್ಮ ಶಿವಣ್ಣವ್ರ ತಂಗಿ. ಅವ್ರಿಗೆ ಏನ್ ಬೇಕೆಲ್ಲ ಸರಿ ತಂದ್ಕೊಡು, ಇಲ್ಲ ಅಂದ್ರೆ ನಿನ್ ಕತೆ ಅಷ್ಟ ತಿಳಿತಿಲ್ಲ. ಏ ಬರ ಇಲ್ಲಿ. ಏಯ್, ಒಂದ್ ಥಮ್ಸಪ್ ತಗೊಂಡ್ ಬಾ.
ಮಿಸ್ಟರ್ ಆ ಟೇಬಲ್ ಅಲ್ಲಿ ಕುತ್ಕೊಳ್ಳಿ. ಯಾಕೆ ಕೂತ್ಕೋಬಾರ್ದ? ನನ್ನ ಹೆಸರೇನು ಗೊತ್ತಾ? ರಾಜ. ಯಾವ ರಾಜನೋ ಕೊತ್ತಂಬರಿ ಬೀಜನೋ ಅವ್ರು ಯಾರು ಗೊತ್ತೇನೋ? ನಮ್ ಶಿವಣ್ಣನ್ ತಂಗಿ. ಹೇಳೋ ಮೇಲೆ. ಬೇಗಾರ ಬೈತಿಲ್ಲ. ಹೋಗದಷ್ಟು ಯಾರು? ನೀನು ನನ್ನ ತಂಗಿನ? ತಪ್ಪಾಯ್ತಣ್ಣ, ತಪ್ಪಾಯ್ತು. ತಪ್ಪಾಯ್ತು ಅಂತ ಕೇಳ್ಬೇಕಾದ್ರೆ ನನ್ನನ್ನಲ್ಲ, ನನ್ನ ತಂಗಿನ. ತಪ್ಪಾಯ್ತಮ್ಮ, ನನ್ನ ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು. ಆಗ ಕ್ಷಮಿಸ್ಬಿಡೋಣ. ಹಲೋ. ಹಲೋ ಸರ್. ಪ್ಲೀಸ್ ಇರೋ, ಕೂತ್ಕೋ. ಕಂಗ್ರಾಚುಲೇಷನ್ ಮಿಸ್ಟರ್ ವೆಂಕಟೇಶಯ್ಯ. ಥ್ಯಾಂಕ್ ಯು. ಏನ್ರಿ, ರಿಸಲ್ಟ್ ಬರೋಕ್ ಮುಂಚೆನೆ ಹಾರ ಹಾಕಿ ಮಸ್ಕ ಹೊಡಿತಿದ್ದೀರಾ? ರಿಸಲ್ಟ್ ಬಂದ್ಮೇಲೆ ತಾನೇ ವಿಶ್ ಮಾಡ್ಬೇಕಾದ್ದು. ನೋಡ್ರಿ, ಈ ವರ್ಷನೂ ನಮ್ಮ ವೆಂಕಟೇಶನವರೇ ಪ್ರೆಸಿಡೆಂಟ್ ಆಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಐ ಆಮ್ ವೆರಿ ಮಚ್ ಶೂರ್ ಆಫ್ ಇಟ್ ಐತೆ. ಡಿಯರ್ ಫ್ರೆಂಡ್ಸ್, ಇದುವರೆಗೂ ನೀವು ತುಂಬಾ ಕುತೂಹಲದಿಂದ ನಿರೀಕ್ಷಿಸ್ತಾ ಇದ್ದಂತ ಫಲಿತಾಂಶ ಈಗ ಪ್ರಕಟವಾಗಿದೆ. ನಮ್ಮ ಚೇಂಬರ್ ಆಫ್ ಕಾಮರ್ಸ್ನ ನೂತನ ಅಧ್ಯಕ್ಷರಾಗಿ ಬೃಹತ್ ಉದ್ಯಮಿ ಶ್ರೀ ಶಿವಣ್ಣನವರು ಆಯ್ಕೆಯಾಗಿದ್ದಾರೆ. ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಆಯ್ಕೆ ಮಾಡಿ ನಾನು ತುಂಬಾ ಆಭಾರಿಯಾಗಿದ್ದೀನಿ. ನನ್ನ ಕೈಲಾದ ಅಳಿಲ್ ಸೇವೆ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಚ್. ಮಿಸ್ಟರ್ ವೆಂಕಟೇಶಯ್ಯ, ಮನುಷ್ಯನ ಜೀವನ ಅನ್ನೋದು ಗಡಿಯಾರ ಇದ್ದಾಗೆ. ಅದ್ರ ಒಳಗಡೆ ಸುತ್ತ ಮುಳ್ಳು ಹಣೆ ಬರ ಇದ್ದಾಗೆ. ಈ ಮುಳ್ಳು 12 ಗಂಟೆನ 2 ಸರಿ ಸುತ್ತದೆ. ಒಂದು ಮಧ್ಯಾಹ್ನದೊತ್ತು, ಒಂದು ರಾತ್ರಿ ಹೊತ್ತು. ಇಷ್ಟು ದಿವಸ ನೀನು ಮಧ್ಯಾಹ್ನ 12 ಗಂಟೆಲಿದ್ದೆ, ನಾನು ರಾತ್ರಿ 12 ಗಂಟೆಲಿದ್ದೆ. ನೋಡಿಯಾ,
ಸ್ವಲ್ಪ ಟೈಮ್ ಬದಲಾಗಿದ ತಕ್ಷಣ ನೀನು ರಾತ್ರಿ 12 ಗಂಟೆಗೆ ಬಂದೆ, ನಾನು ಮಧ್ಯಾಹ್ನ 12 ಗಂಟೆಗೆ ಬಂದೆ. ದಟ್ ಈಸ್ ಯುವರ್ ಬ್ಯಾಡ್ ಲಕ್ ಅಂಡ್ ಮೈ ಗುಡ್ ಲಕ್. 1000 ಹುಳಿ ಏಟು ಬಿದ್ರೆ ಒಂದು ಕಲ್ಲು ಹೇಗೆ ಸುಂದರ ವಿಗ್ರಹ ಆಗುತ್ತೆ ಅಂತ ಹೇಳ್ತಿದ್ರ, ಅದು ಬಹಳ ಹಳೆಯ ಡೈಲಾಗ್. ಈ ಶಿವಣ್ಣ ಹೇಳೋ ಹೊಸ ಡೈಲಾಗ್ ಏನ್ ಗೊತ್ತಾ? ಛಲ ಒಂದಿದ್ರೆ ಮನುಷ್ಯ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಎಷ್ಟು ದಿವಸ ನೀನು ರಕ್ತ ಸಂಬಂಧ ನೋಡಿದೆ ಲೆಕ್ಕ ಅಂತ ಹೇಳ್ತಿದ್ಯಲ್ಲ, ಏನಾಯ್ತು ನಿನ್ ಲೆಕ್ಕ? ನಿನ್ ಲೆಕ್ಕಕ್ಕೆ ನಾನು ಅರ್ಥ ಹೇಳ್ತೀನಿ ಕೇಳು. ಬಡವರು ಹಾಕೋದು ಊಟದ ಲೆಕ್ಕ, ಶ್ರೀಮಂತರ ಹಾಕೋದು ಲೂಟಿ ಲೆಕ್ಕ, ರಾಜಕಾರಣಿಗಳು ಹಾಕೋದು ಓಟಿನ ಲೆಕ್ಕ, ಸ್ಮಶಾನದಲ್ಲಿ ಹಾಕೋದು ಹೆಣಗಳ ಲೆಕ್ಕ. ಬಟ್ ಈ ಶಿವಣ್ಣ ಹಾಕೋದು ಯಾವತ್ತು ನ್ಯಾಯದ ಲೆಕ್ಕ. ಚೇರ್ನ ಕ್ಲೀನ್ ಮಾಡ್ರೋ. ಆ ಟೀಪಾಯ್ ಮೇಲೆಲ್ಲ ಡಸ್ಟ್ ಹಾಗೆ ಬಿಟ್ಟಿದ್ಯಲ್ಲ, ಒರ್ಸು, ಚೆನ್ನಾಗಿ ಒರ್ಸು. ಏನು ನಿಮ್ ಪ್ರೆಸಿಡೆಂಟ್ ಗಿರಿನ ಕಿತ್ಕೊಂಡ್ಬಿಟ್ನಾ? ಇನ್ನೂ ಸ್ವಲ್ಪ ದಿನ ಅವನನ್ನ ಹಾಗೆ ಬಿಟ್ರೆ ನಮ್ಮನ್ನೆಲ್ಲ ಬೀದಿ ತಂದ್ಬಿಡ್ತಾನೆ ರಾಸ್ಕಲ್. ಅವನ್ನ ಮಟ್ಟ ಹಾಕ್ಲೇಬೇಕು. ಹೌದು ಮೇಡಮ್, ಕೋಟ್ಯಾಂತರ ರೂಪಾಯಿ ಆಸ್ತಿನ ತಮ್ಮದು ಮಾಡಿಕೊಂಡು ನಮ್ಮ ಬಿಸ್ನೆಸ್ಗೆ ಕಲ್ಲು ಹಾಕ್ತಿದ್ದಾನೆ. ನಮ್ಮ ಮೇಲೆ ಕಾಂಪಿಟೇಷನ್ ಮಾಡ್ತಿದ್ದಾನೆ ಮೇಡಮ್. ನೋಡಿದ್ರಾ? ಇನ್ನು ಅವನನ್ನ ಬೆಳೆಯೋದಕ್ಕೆ ಬಿಡ್ತೀರಾ? ಏನ್ರಿ ನಾನು ಹೇಳ್ತಾನೆ ಇದ್ದೀನಿ, ನೀವು ಹೋಗ್ತಾನೆ ಇದ್ದೀರಾ? ಅಕ್ಕ, ಕೋಳಿ ಕೇಳಿ ಮಸಾಲೆ ಅರಿಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಅವನು ಬರೀ ಬಾವನ್ ಮೇಲೆ ಮಾತ್ರ ಕತ್ತಿ ಮಸೀತಾ ಇಲ್ಲ, ನಿನ್ನ ಮೇಲೂ ಮಸೀತಾ ಇದ್ದಾನೆ. ಅವನು ಮಟ್ಟ ಹಾಕ್ಬೇಕು ಅಂದ್ರೆ ನಮ್ಗಿರೋದು ಒಂದೇ ದಾರಿ, ಸೆಂಟಿಮೆಂಟ್ ಟಚ್. ಅವನಿಗೊಬ್ಳು ತಂಗಿ ಇದ್ದಾಳೆ, ಅಮೆರಿಕಲ್ಲಿ ಓದ್ತಾ ಇರೋ ನಿನ್ ಮಗ ಜಗದೀಶನ್ನ ಕರ್ಸು. ಏನೇ ಮಗಳೇ, ಒಬ್ಳೆ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ಯಾ? ನೀನ್ ಕುತ್ಕೊಂಡಿರೋ ಪೋಸ್ ನೋಡಿದ್ರೆ ಯಾವ್ದೋ ಲವ್ ಸಾಂಗ್ ನ ನೋಡಿ ಇಮ್ಯಾಜಿನೇಷನ್ ಮಾಡ್ದಂಗಿದೆ. ಏನು ಇಲ್ಲ. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಏನು? ನಾನು ಆಫೀಸ್ನಿಂದ ಕಾರ್ನಲ್ಲಿ ಬರ್ತಾ ಇದ್ದೆ. ಬರ್ಬೇಕಾರೆ ಬೈಕ್ ನಲ್ಲಿ ಜೋಡಿಗಳನ್ನ ನೋಡಿದೆ. ಜೋಡಿಗಳು ಅಂದ್ರೆ ಲವರ್ಸ್ ಅಂತ ಇಟ್ಕೋ. ಆ ಹುಡುಗಿ ಆ ಲವರ್ನ ಉಡಾ ಕಚ್ಕೊಂಡ್ಬಿಟ್ಟಿದ್ಲು. ಒಂದ್ ನಿಮಿಷ ಮೇಲೆದಳು, ಅವಳು ಹಾಕಿ ಡ್ರೆಸ್ಸು ಹೆಚ್ಚು ಕಮ್ಮಿ ಹಿಂಗೆ ಇತ್ತು ನೋಡು. ಅವಳ ಲವರು ಕಾಡು ಮನುಷ್ಯ ಇದ್ದಾಗಿದ್ದ, ಮುಖ ಸರಿ ನೋಡಕ್ ಆಗ್ಲಿಲ್ಲ. ನಾನು ಆ ಲವರ್ನ ನೋಡಿದ ತಕ್ಷಣ ಈ ಜಾಗದಲ್ಲಿ ನನ್ನ ತಂಗಿ ಇದ್ದಿದ್ರೆ ಅನ್ಕೊಂಡೆ. ನೀನೇನಂತ್ಯಾ? ಅದು ನಾನೇ. ನೀನು ಅಯ್ಯಯ್ಯೋ, ನನ್ನ ತಂಗಿನ ಗೊಣ್ಣೆ ಸುಸ್ಕೊಂಡು ಲಂಗ ಹಾಕೊಂಡ್ರೆ ಚಿಕ್ಕ ಹುಡುಗಿ ಅಂತ ತಿಳ್ಕೊಂಡಿದ್ದೆ. ಡವ್ ಹೊಡಿಯೋರ್ಗು ಬೆಳೆದವಳೆ ನನ್ನ ತಂಗಿ ಅಂತ ಈ ದಡ್ಡಣ್ಣನ ಗೊತ್ತಾಗ್ಲೇ ಇಲ್ವೇ? ಡವ್ ಹೊಡಿಯೋದು ಹೊಡಿತಾ ಇದ್ಯಾ? ಚೆನ್ನಾಗಿ ಹೊಡಿ, ಆದ್ರೆ ಕೇರ್ಫುಲ್. ಯಾಕೆಂದ್ರೆ ಈ ಕಾಲದಲ್ಲಿ ಛತ್ರಿ ಬಡ್ಡಿ ಮಕ್ಕಳು ಲವ್ ಮಾಡ್ತೀವಿ ಅಂತ ಯಾಮಾರಿಸ್ಬಿಡ್ತಾರೆ. ನಿನ್ನ ಸುಲಭವಾಗಿ ಯಾಮಾರ್ಸಕ್ಕಾಗಲ್ಲ ಬಿಡು. ಯಾಕೆಂದ್ರೆ ನೀನು ನನ್ನ ತಂಗಿ, ಬಹಳ ಬುದ್ಧಿವಂತೆ. ಅಂದಾಗೆ ಯಾರಮ್ಮ ನಿನ್ ಲವರ್? ಅದು ಮಾವನ್ ಮಗ ಜಗದೀಶ್. ಏನಂದೆ? ನೀನ್ ಲವ್ ಮಾಡ್ತಾ ಇರೋದು ವೆಂಕಟೇಶನ್ ಮಗ ಜಗದೀಶನ್ನ. ಅವನ್ನ ನನ್ನ ಮುಂದೆ ಮಾವ ಅಂತ ಕರಿಬೇಡ. ಅವನು ನನ್ನ ವೈರಿ. ನಂಬಿಸಿ ನನ್ನ ಹತ್ರ ಸೈನ್ ಹಾಕ್ಸ್ಕೊಂಡು ನಮ್ಮ ಆಸ್ತಿನ ನುಂಗಿ ನೀರು ಕುಡಿದ ಕಿರಾತಕ. ನನಗೆ ನಿನಗೆ ದೇವತೆ ಆಗಿದೆ ತಾಯಿನ ಕೊಂದಾಚಿದ ರಾಕ್ಷಸ. ಅಂತದ್ರಲ್ಲಿ ನೀನು ಅವನ್ ಮಗನ ಲವ್ ಮಾಡ್ತಾ ಇದ್ಯಾ? ನಾನು ನಡೆದಿರೋದ್ನೆಲ್ಲ ಮರ್ತು ನಿಮ್ಮಿಬ್ಬರಿಗೂ ಮದುವೆ ಮಾಡ್ಕೊಡ್ತೀನಿ ತಿಳ್ಕೊಂಡಿದ್ಯಾ? ನೆವರ್, ಇಂಪಾಸಿಬಲ್. ಅವರಪ್ಪ ಮೋಸ ಮಾಡಿರಬಹುದು, ಆದ್ರೆ ಮಗ ಅಲ್ವಲ್ಲ. ಲಕ್ಷ್ಮಿ, ಆದ್ರೆ ಮಗನ ಮೈನಲ್ಲಿ ಹರಿತಾ ಇರೋದು ಅವ್ರ ಅಪ್ಪನ ಕೆಟ್ಟ ರಕ್ತ. ನಿನಗೆ ನಿಮ್ಮ ಅಣ್ಣನ ಮೇಲೆ ಪ್ರೀತಿ ಇದೆ ಅಂದ್ರೆ ಅವನ್ನ ಮರ್ತು ಬಿಡು. ಸಾಧ್ಯ ಇಲ್ಲ ಅಣ್ಣ. ಚಿಕ್ಕ ವಯಸ್ಸಿನಿಂದ ನಾನು ಅವನು ಗಂಡ ಹೆಂಡತಿ ಅಂತ ನೀವೇ ಆಸೆ ಹುಟ್ಟಿಸಿದ್ದು. ಒಂದು ಕನ್ನಡದ ಹೆಣ್ಣು ಒಬ್ಬನ ಮನಸ್ಸಿನಲ್ಲಿ ಇಟ್ಕೊಂಡು ಇನ್ನೊಬ್ಬನ ಕೈಲಿ ತಾಳಿ ಕಟ್ಟಿಸ್ಕೊಳ್ಳಲ್ಲ. ಅಣ್ಣ, ನೀನ್ ನನ್ ಕೊಂದ್ರು ಸರಿ, ನಾನ್ ಮದುವೆ ಆದ್ರೆ ಜಗದೀಶನ್ನೇ. ಇದನ್ನ ತಪ್ಸೋದಿಕ್ಕೆ ಯಾರ ಕೈಲಿಂದನೂ ಸಾಧ್ಯ ಇಲ್ಲ. ಏನ್ ಮಾಡ್ತಾ ಇದ್ದೀರಾ? ಬಿಡಿ ಅಣ್ಣ. ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ಲಕ್ಷ್ಮಿಗೆ ನಾನ್ ಬುದ್ಧಿ ಹೇಳ್ತೀನಿ. ಬಾಮ ಲಕ್ಷ್ಮಿ, ನಿಮ್ಮಣ್ಣನ್ಗೆ ನೀನೇ ಸರ್ವಸ್ವ. ಅವ್ರ ಆಸೆನ ಯಾಕಮ್ಮ ನಿರಾಸೆ ಮಾಡ್ತೀಯಾ? ಅವ್ರಿಗೆ ಬೇಡವಾ ಸಂಬಂಧನ ನೀನ್ ಯಾಕಮ್ಮ ಬೆಳೆಸ್ತೀಯಾ? ಇದೊಳ್ಳೆ ಚೆನ್ನಾಗಿದೆ. ದೊಡ್ಡ ದೊಡ್ಡವರ ವ್ಯಾಪಾರ ವ್ಯವಹಾರದ ಹಾಗೆ ದ್ವೇಷಕ್ಕೆ ನಮ್ ಪ್ರೇಮನ ಬಲಿ ಕೊಡ್ಬೇಕಾ? ಚಿಕ್ಕ ವಯಸ್ಸಿನಿಂದ ಸಾಕಿ ಬೆಳೆಸಿದ ಮಾತ್ರಕ್ಕೆ ಸಾಯೋವರೆಗೂ ನೀವು ಹೇಳ್ದಾಗೆ ಕೇಳ್ಕೊಂಡು ಬಿದ್ದಿರ್ಬೇಕಾ?
ನಮ್ ಭವಿಷ್ಯ ರೂಪಿಸ್ಕೊಳ್ಳೋ ಹಕ್ಕು ನಮಗೂ ಇದೆ. ನಾನ್ ಸಾಕಿರೋ ಬಚ್ಚ ನೀನು ನನಗೆ ಎದುರು ಮಾತಾಡ್ತಾ ಇದ್ಯಾ? ಲಕ್ಷ್ಮಿ, ಈ ನಿಮ್ಮಣ್ಣನ್ನ ಇಷ್ಟು ದಿವಸ ಬೆಳದಿಂಗಳ ಚಂದ್ರ ತರ ನೋಡಿದ್ಯಾ? ನನ್ನ ಆಸೆಗೆ ನೀನೇನಾದ್ರು ವಿರುದ್ಧವಾಗಿ ನಡ್ಕೊಂಡ್ರೆ ನಾನು ಉರಿಯೋ ಸೂರ್ಯ ಆಗ್ಬೇಕಾಗತ್ತೆ. ನೀನೇ ನಿರ್ಧಾರ ಮಾಡ್ಕೊ. ಈ ನಿಮ್ಮಣ್ಣ ನಿನ್ ಪಾಲಿಗೆ ಚಂದ್ರ ಆಗ್ಬೇಕಾ ಇಲ್ಲ ಉರಿಯೋ ಸೂರ್ಯ ಆಗ್ಬೇಕಂತ? ಏನ್ ನೋಡ್ತಾ ಇದ್ರಾ? ನಿಮ್ ಕೆಲಸ ನೋಡ್ಕೊಳ್ಳಿ, ಹೋಗ್ರೋ. ಶಿವಣ್ಣ, ಯಾಕಿಷ್ಟೊಂದು ಡಲ್ ಆಗಿದ್ದೀರಾ? ಏನಿಲ್ಲ, ನಾನು ತುಂಬಾ ನಂಬಿಕೆ ಇಟ್ಟಿದ್ದ ಮನುಷ್ಯ ನನಗೆ ಮೋಸ ಮಾಡಿಬಿಟ್ಟ. ಅದಾಗಿರ್ಲಿ ಬಿಡಿ. ಆದಷ್ಟು ಬೇಗ ನನ್ನ ತಂಗಿ ಮದುವೆ ಮುಗಿಸ್ಬಿಡ್ಬೇಕು. ಎಲ್ಲ ಏರ್ಪಾಟ್ ಮಾಡ್ಕೊಂಬಿಡಿ. ಓಕೆ? ಹಲೋ, ಲಕ್ಷ್ಮಿ ಮದುವೆ ನಡೀತಾ ಇದೆಯಂತೆ. ನಾನು ಭುವನ ಮಾತಾಡ್ತಾ ಇರೋದು. ಇವತ್ತು ನಿಮ್ಮ ಮಾವ ದೇವಸ್ಥಾನದಲ್ಲಿ ಜಗದೀಶ್ ಜೊತೆ ಅವಳ ಮದುವೆ ನಡೆಸ್ತಾ ಇದ್ದಾರಂತೆ. ಹಲೋ ಹಲೋ. ಹಲೋ, ವೆಂಕಟೇಶ ಸನ್ ಜಗದೀಶ್ ಸ್ಪೀಕಿಂಗ್. ವಾಟ್? 15 ಲಕ್ಷ ರೂಪಾಯಿ ಚೆಕ್ಕು ಬೌನ್ಸ್ ಆಯ್ತಾ? ಸರ್, ಅದು ಸರ್ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡ್ತೀನಿ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಮ್ಯಾನೇಜರ್, ಕಮ್ ಇನ್. ಏನ್ರಿ ಅಕೌಂಟ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ? ಬ್ಯಾಂಕ್ ಇಂದ 15 ಲಕ್ಷ ರೂಪಾಯಿ ದುಡ್ಡು ಡ್ರಾ ಮಾಡಿದಿರಂತೆ, ಇಲ್ಲಿ 10 ಲಕ್ಷ ರೂಪಾಯಿ ಮಿಸ್ಯೂಸ್ ಆಗಿದೆ. ಏನಾಯ್ತಲ್ಲ ಸರ್? ಅದು ಏನದು? ಇದ್ರ ಬಗ್ಗೆ ಸರಿಯಾದ ಡೀಟೇಲ್ಸ್ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗತ್ತೆ. ಸರ್, ನಂದೇನೂ ತಪ್ಪಿಲ್ಲ. ಎಲ್ಲ ನಿಮ್ಮ ಮಾವ ಅಜಿತ್ ಅವರೇ ಕಾರಣ. ಅಜಿತ್? ಹೌದು ಸರ್, ಅಜಿತ್ ಅವ್ರು ನನ್ನ ಎದುರಿಸಿ ಫ್ರಾಡ್ ಮಾಡ್ತಾ ಇದ್ರು ಸರ್. ಫ್ರಾಡಾ? ನಿಮ್ ಮುಂದೆ ನಾನು ಚಿಕ್ಕವನು. ನಿಮ್ಮ ಆಶೀರ್ವಾದ ಒಂದಿದ್ರೆ ಈ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ತೀನಿ. ನಿನ್ನ ಗೆಲುವಿಗೆ ನನ್ನ ಆಶೀರ್ವಾದ ಇದ್ದೇ ಇದೆ. ಮನುಷ್ಯ ಕೋಟಿ ಕೋಟಿ ಇದ್ರೂ ತಿನ್ನೋದಿಷ್ಟೇ ಅನ್ನ, ಇಷ್ಟೇ. ಮಾವ, ಶಿವಣ್ಣ, 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 ನಿನ್ನ ವಿಶಾಲ ಹೃದಯನ, ದೊಡ್ಡ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ನಿನಗೆ ಮಾಡಬಾರದು ಮೋಸ ಮಾಡ್ಬಿಟ್ಟೆ ಕಣೋ. ನನ್ನ ಕ್ಷಮಿಸು ಅಂತ ಕೇಳ್ಕೊಳ್ಳೋ ಯೋಗ್ಯತೆನೂ ನಾನು ಕಳ್ಕೊಂಡ್ಬಿಟ್ಟೆ. ಶಿವಣ್ಣ, ನೀನು ನನ್ನ ಭಾಗದ ದೇವರು ಕಣೋ. ನನಗೆ ಕ್ಷಮಿಸ್ಬಿಡಪ್ಪ ಶಿವಣ್ಣ. ಶಿವಣ್ಣ, ಯಾಕೆ ಇಷ್ಟಲ್ಲಾಗಿದ್ದೀರಾ? ವಾಟ್ ಹ್ಯಾಪನ್? ಇಷ್ಟು ದಿವಸ
ನನ್ನ ಮನಸ್ಸಿನಲ್ಲಿ ಮುಸುಕ ಹಾಕೊಂಡಿದ್ದ ನಿಜವಾದ ವಿಷಯ ಇವತ್ತು ಗೊತ್ತಾಯ್ತು. ನಾನು ಶಿವಣ್ಣನಿಗೆ ದ್ರೋಹ ಮಾಡ್ಬಿಟ್ಟೆ. ನೋ ಡ್ಯಾಡ್, ನೋ. ಶಿವಣ್ಣಂಗೆ ಮೋಸ ಮಾಡಿದವರು ನೀವಲ್ಲ, ಅದನ್ ಮಾಡಿದವರೇ ಬೇರೆ. ಅಕ್ಕ, ಲಕ್ಷ್ಮಿಗೆ ಆಶ್ರಯ ಆಗಿದ್ದು ಅವಳಣ್ಣ ಒಬ್ನೇ. ಈಗ ಅವನು ದೂರ ಮಾಡ್ಬಿಟ್ವಿ. ಶಿವನ ಹತ್ರ ಸೈನ್ ಹಾಕ್ಸ್ಕೊಂಡಂಗೆ ಲಕ್ಷ್ಮಿ ಹತ್ರನೂ ಒಂದು ಸೈನ್ ಹಾಕ್ಸ್ಕೊಂಡ್ಬಿಟ್ರೆ. ಅದಕ್ಕಿಂತ ಮುಂಚೆ ನೀನ್ ಮಾಡಿರೋ 25 ಲಕ್ಷ ರೂಪಾಯಿ ಫ್ರಾಡ್ ಬಗ್ಗೆ ಹೇಳ್ತೀಯಾ? 25 ಲಕ್ಷ ಯಾರು ಹೇಳಿದ್ದು? ನಿಮ್ಮಪ್ಪ ಅಂದ್ರೆ ನಮ್ಮ ಅಕೌಂಟೆಂಟ್. ಆ 25 ಲಕ್ಷ ರೂಪಾಯಿ ಏನ್ ಮಾಡಿದೆ ಅಂತ ಹೇಳಿದ್ರೆ? ಜಗದೀಶ್, ಇಲ್ಲಿ ಬಾ. ಮಮ್ಮಿ, ಇವನೆಂತ ಫ್ರಾಡ್ ಅಂತ ನಿಂಗೆ ಗೊತ್ತಿಲ್ಲ ಮಮ್ಮಿ? ಇರು. ಏನೋ ನನಗೆ ಗೊತ್ತಿಲ್ಲದೆ 25 ಲಕ್ಷ ರೂಪಾಯಿ ಮೋಸ ಮಾಡಿದ್ಯಾ? ಹೇಳೋ, ನಿಜ ಹೇಳೋ. ನನಗೆ ಹೇಗಾಗುತ್ತೋ? ಪಾವ ತಗೊಂಡಾಗ ಅವ್ರ ತಂಗಿ ಮಕ್ಕಳು ಕೊಟ್ಟಿರ್ಬೋದು, ಅದು ನನ್ ಮೇಲೆ ಹಾಕ್ಬಿಟ್ರೆ? ಏನಂದೆ ನನ್ನ ತಂಗಿ ಕೊಟ್ಟೇನೋ ನಾನು? ತಿಂದ ಮನೆ ಜಂತಿ ಎಣ್ಸೋ ನಾಯಿ. ನನ್ನ ಹೆಂಡತಿ ತಮ್ಮ ಅಂತ ನನ್ನ ಮನೆಯಲ್ಲಿ ನಿನಗೆ ಜಾಗ ಕೊಟ್ಟು ಅನ್ನ ಕೊಟ್ಟು ಸಾಕಿದ್ದಕ್ಕೆ ನನ್ನ ಮನೆಗೆ ಬೇಕಿರ್ತೀನ? ಚಿತ್ರಾಂಗಿನಿ, ನಿನ್ನ ಮಾತು ಕೇಳ್ಕೊಂಡು ನನ್ನ ತಂಗಿನ ಕಳ್ಕೊಂಡೆ. ನನ್ನ ತಂಗಿ ಎಲ್ಲ ಆಸ್ತಿನೂ ಕೊಟ್ಟೆ. ಶಿವಣ್ಣನಿಗೆ ಒಂದು ಒಳ್ಳೆ ಮಾತು ಹೇಳು ಅಂದ್ರೆ ಅವನ ಸರ್ವನಾಶ ಮಾಡ್ಬಿಟ್ಟೆ ನೀನು. ನನ್ನ ಜೀವನದಲ್ಲಿ ನನಗೆ ನೆಮ್ಮದಿ ಇಲ್ದ ಹಾಗೆ ಮಾಡ್ಬಿಟ್ಟೆ ನೀನು. ನೋಡು, ಅಕ್ಕ ತಮ್ಮ ಒಂದು ಕ್ಷಣ ನನ್ನ ಮನೇಲಿ ಇರ್ಕೊಡ್ದು. ಹೊಟ್ಟಗಾಚೆ ಮರ್ಯಾದೆ ಹೇಳ್ತಾ ಇದ್ದೀನಿ. ಹೊಟ್ಟಗಾಚೆ ಹೋಗಲ್ಲ ಆಗಾಚೆ. ನಮ್ಮನ್ನ ಆಚೆಗೆ ಹೋಗು ಅಂತ ಹೇಳಕ್ಕೆ ನೀನ್ ಯಾರು? ನಮ್ಮ ಅಕ್ಕ ಆಗ್ತಾ ಇರೋ ಅನ್ನ ತಿನ್ಕೊಂಡು ಬಿದ್ದಿರೋ ನೀನ್ ಫಸ್ಟ್ ಆಚೆಗೆ ಹೋಗು. ಏನೋ ಅಂದೆ? ತಮ್ಮ ಅಂತ ಅನ್ನ ಹಾಕಿ ಸಾಕಿದ್ದಕ್ಕೆ ನನ್ನ ಗಂಡನ ಮೇಲೆ ಅಧಿಕಾರ ಚಲಾಯಿಸ್ತೀಯ? ಹೋಗೋ. ಮಮ್ಮಿ, ಇವನ್ನ ಸಾಯೋವರೆಗೂ ಜೈಲಲ್ಲಿ ಕೊಳೆ ಹಂಗ್ ಮಾಡ್ಲಿಲ್ಲ ಅಂದ್ರೆ? ಹೋಗಲ್ಲ ಚಿಟ್ಟು. ಈ ತರ ಪೊಲೀಸ್ ಸ್ಟೇಷನ್ ಜೈಲುಗಳನ್ನೆಲ್ಲ ಎಷ್ಟೋ ನೋಡ್ಬಿಟ್ಟಿದ್ದೀನಿ. ನಿಮ್ಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಲಿಲ್ಲ. ನನ್ನ ಹೆಸರು ಅಜಿತೆ ಅಲ್ಲ. ಬರ್ತೀನಿ. ದಾದಾ, ಇಷ್ಟು ದಿವಸ ನಿಯತ್ತಾಗಿ ನಾನು ಅವ್ರ ಮನೆ ಕೆಲಸ ಮಾಡಿದ್ಕೆ ಮನೆಯವರೆಲ್ಲ ಸೇರ್ಕೊಂಡು ಹುಚ್ಚಿ ನಾಯಿ ಹೊಡೆದು ನನ್ನನ್ನ ಆಚೆ ತಳ್ಳಿದ್ದಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಅವ್ರ ಆಸ್ತಿಲಿ ನನಗೆ ಪಾಲ್ ಬರಬೇಕು. ಈ ಕೆಲಸ ಏನಾದರೂ ನೀವು ನನಗೆ ಮಾಡಿಕೊಟ್ರೆ ನಿಮಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ. ಒಳ್ಳೇದು ಆಯ್ತು. 5 ಲಕ್ಷ ರೂಪಾಯಿ ಚೆಕ್ ಕಳಿಸ್ಕೊಟ್ಬಿಡಿ. ಯಾರು ನೀನು? ಅಣ್ಣ, ನಮ್ಮ ಅತ್ತೆ ತಮ್ಮ ಆಸ್ತಿಗೋಸ್ಕರ ಗೂಂಡಗಳನ್ನ ಕರ್ಕೊಂಡು ಬಂದು ನನ್ನ ಗಂಡನ ಸಮೇತ ಎಲ್ಲರನ್ನೂ ಹಿಡ್ಕೊಂಡು ಹೋಗಿದ್ದಾರೆ. ಅಣ್ಣ, ಈಗ ಅವ್ರನ್ನ ಕಾಪಾಡದೇ ಇದ್ರೆ ನನ್ನ ಗಂಡನ್ನ ಅವ್ರು ಸಾಯಿಸ್ಬಿಡ್ತಾರೆ. ಅಣ್ಣ, ನನಗೆ ಕ್ಷಮಿಸ್ಬಿಡಣ್ಣ. ನಿನಗೆ ತುಂಬಾ ನೋವು ಕೊಟ್ಟೆ. ಅದಕ್ಕೆ ನೀನೇನ್ ಶಿಕ್ಷೆ ಕೊಟ್ರು ನಾನು ಅನುಭವಿಸ್ತೀನಿ. ದಯವಿಟ್ಟು ನನ್ನ ಮಾಂಗಲ್ಯ ಕಾಪಾಡಣ್ಣ. ಅಣ್ಣ, ಈ ಸಮಯದಲ್ಲಿ ಹಠ ಮಾಡ್ಬೇಡ ಅಣ್ಣ. ಅಣ್ಣ, ನಾನು ಇಷ್ಟು ಬೇಡ್ಕೊಂಡ್ರು ಸುಮ್ಮನೆ ಕೂತಿದೆಯಲ್ಲ ಅಣ್ಣ. ಹಠ ಮಾಡ್ಬೇಡ ಅಣ್ಣ. ಅಣ್ಣ ಅಣ್ಣ ಅದ್ಗೆ ನೀನಾದ್ರೂ ಹೇಳು ಅದ್ಗೆ. ಅಣ್ಣ ನಿನ್ನ ಮಾತು ಕೇಳ್ತಾನೆ. ಹೇಳು ಅದ್ಗೆ. ಈ ಸ್ಥಿತಿಲಿ ಹಠ ಮುಖ್ಯ ಅಲ್ಲ. ತಂಗಿ ಸುಖಕ್ಕೋಸ್ಕರ ಸರ್ವಸ್ವನು ತ್ಯಾಗ ಮಾಡಿರೋ ನೀವು ಅವಳನ್ನ ವಿಧವೆಯಾಗಿ ನೋಡ್ಬೇಕು ಅಂತ ಆಸೆ ಪಡ್ತೀರಾ? ಅವಳ ಸುಖಕ್ಕೋಸ್ಕರ ನಿಮ್ ಪ್ರಾಣನೇ ಮುಡುಪಾಗಿಟ್ಟಿರೋ ನೀವು ಈಗ ಯಾಕೆ ಕಲ್ಲಾಗಿದ್ದೀರಾ?
ನೋಡಿ, ನೀವು ಮಾನವ ರೂಪದಲ್ಲಿರೋ ದೇವರು ಅಂತ ನಾನು ನಂಬಿದ್ದೀನಿ. ಆ ನಂಬಿಕೆನ ಉಳಿಸಿ, ಹಠ ಮಾಡಬೇಡಿ. ನಿಮ್ ತಂಗಿ ಮಾಂಗಲ್ಯ ಉಳಿಸ್ಲೇಬೇಕು. ಇದು ನನ್ನ ಮೇಲೆ ಆಣೆ. ನಾನು ಹೇಳ್ತೀನಿ ತಮ್ಮ ಅಂತ ಪ್ರೀತಿಯಿಂದ ಸಾಕಿ ತಪ್ಪು ಮಾಡಿದೆ ಅಂತ ಯೋಚನೆ ಮಾಡ್ತಾ ಇದೀಯಾ. ಓಕೆ ಓಕೆ, ಅದೇ ಪ್ರೀತಿ ಮಮಕಾರ ನನ್ನ ಮೇಲಿದ್ರೆ ಈ ಬಂಗಾರದಂತ ಕೈಯಿಂದ ಈ ಪೇಪರ್ಗೊಂದು ಸೈನ್ ಹಾಕ್ಬಿಡಕ್ಕ. ಮಾಡೆ, ಅವನು ನಿನ್ ತಮ್ಮ ನೋಡು, ರುಜು ಮಾಡು. ದೇವರಿಗಿಂತ ಹೆಚ್ಚಾಗಿ ನಮ್ಮನ್ನ ಕಾಣ್ತಾ ಇದ್ದೆ ಶಿವಣ್ಣನ ನೀನ್ ನಂಬಲಿಲ್ಲ, ಈ ಲೋಫರ್ ತಮ್ಮ ನಂಬ್ದಿಯಲ್ಲ, ಆ ತಪ್ಪಗೆ ರುಜು ಮಾಡು. ಏನಮ್ಮ ಮುಖ ನೋಡ್ತಾ ಇದೀಯಾ? ಅಪ್ಪ ಹೇಳೋದು ಸರಿನೇ. ನೀನ್ ಸಾಕಿದ್ದು ನಿನ್ ತಮ್ಮನಲ್ಲ, ಒಂದು ವಿಷ ಸರ್ಪನ. ಆ ತಪ್ಪು ಕೆಟ್ಟ ಲಿಸ್ಟ್ ನೀನ್ ಸೈನ್ ಮಾಡಮ್ಮ, ಸೈನ್ ಮಾಡು. ನಿನ್ನ ತಮ್ಮ ಅಂತ ಹೇಳೋದಿಕ್ಕೆ ನನಗ್ ನಾಚಿಕೆ ಆಗ್ತಿದೆ. ನೀನ್ ಇಷ್ಟೊಂದು ಮೋಸಗಾರ ಅಂತ ನನಗ್ ಗೊತ್ತಿರ್ಲಿಲ್ಲ. ನಿಮ್ ಮಗ ಹೇಳಿದ್ರು ಸೈನ್ ಮಾಡೋದಿಲ್ವಾ? ಸುಮ್ನೆ ಮರ್ಯಾದೆಗೆ ಸೈನ್ ಹಾಕೊಡು. ನಿಮ್ ತಂಟೆಗೆ ನಾನು ಬರೋಲ್ಲ. ನನ್ನ ಪ್ರಾಣ ಹೋದ್ರು ನಾನ್ ಸೈನ್ ಹಾಕಲ್ಲ. ದೀಪ ಆರೋವಾಗಲೇ ಬಹು ಚೆನ್ನಾಗಿ ಉರಿತದಂತೆ.
ಶಿವಣ್ಣ ನಿಂತ್ಕೊಳ್ಳೋ. ನಿನ್ನ ಬಂಗಾರದಂಥ ಗುಣದಲ್ಲಿ ನಮ್ಮದು ಎಳ್ಳಷ್ಟು ಇಲ್ಲಪ್ಪ. ನಾವು ಮಾಡಿದ ತಪ್ಪನ್ನ ಕ್ಷಮಿಸ್ಬಿಡೋ. ನಮ್ಮನ್ನು ಬಿಟ್ಟು ಹೋಗ್ಬೇಡ ಕಣೋ. ನಿನ್ನ ಕಾಲೇಜ್ ಕೇಳ್ಕೊತೀನಿ. ಮಾವ, ಕ್ಷಮಿಸಕ್ ನಾನು ಯಾರು? ಏನೋ ವಿಷಯಗಳಿಗೆ ನಡೆದಿದ್ದೆಲ್ಲ ನಡೆದೋಯ್ತು. ಯಾವ ಮನುಷ್ಯ ತಾನು ಮಾಡಿ ತಪ್ಪು ಅಂತ ಅವ್ನು ಇರ್ಬಾಗತ್ತೋ ಅದಕ್ಕಿಂತ ದೊಡ್ಡ ಪ್ರಾಯಶ್ಚಿತ ಬೇರೆ ಯಾವುದೂ ಇಲ್ಲ. ನಾನು ಯಾವತ್ತೂ ದುಡ್ಡಿಗೆ ಆಸೆ ಪಡೋನಲ್ಲ. ನಾವು ಸತ್ತಾಗ ನಾವು ಸಂಪಾದನೆ ಮಾಡಿ ಪ್ರೀತಿ ವಿಶ್ವಾಸ ನಮ್ಮಿಂದ ಬರುತ್ತೆ ಹೊರತು ದುಡ್ಡಲ್ಲ. ಹೌದಪ್ಪ, ಇಷ್ಟು ದಿವಸ ನಾವು ದುಡ್ಡೇ ಸರ್ವಸ್ವ ಅಂತ ತಿಳ್ಕೊಂಡಿದ್ವಿ. ನಿಮ್ ದೊಡ್ಡ ಗುಣದ ಮುಂದೆ ನಾವೆಲ್ಲ ಚಿಕ್ಕವರಾಗ್ಬಿಟ್ವಿ. ಇಲ್ಲ ಅತ್ತೆ, ನಿಮ್ ಮುಂದೆ ನಾನು ಯಾವತ್ತೂ ಚಿಕ್ಕವನು. ನನಗೆ ನಮ್ಮ ಮಾವರೇ ದೊಡ್ಡವರು. ನಾನು ಅವತ್ತು ಹೇಳ್ತಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಒಂದಿದ್ರೆ ಈ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ತೀನಿ.